Hello everyone, welcome to Sanmargana classes. Let us see question number 45 of chapter Force and Laws of Motion. Due to differences between balanced and unbalanced forces. Balanced ಮತ್ತೆ unbalanced forces ಗೆ ಡಿಫರೆನ್ಸ್ ಅನ್ನ ಕೂಡ ಕೇಳಿದ್ದಾರೆ. ಓಕೆ, ಸಿ ಫಸ್ಟ್ ಇಮೇಜ್ ಇದು ಬ್ಯಾಲೆನ್ಸ್ಡ್ ಫೋರ್ಸ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಈ ಕಡೆನು 300 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತಿದ್ದಾರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. 300 ನ್ಯೂಟನ್, ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್ ಅಲ್ವಾ. ಹಾಗಾಗಿ ಇನ್ ದಿಸ್ ಕೇಸ್ ಈ ಥಗ್ ಆಫ್ ವಾರ್ ಏನ್ ಮಾಡ್ತಾ ಇದ್ದಾರೆ, ಆ ರೋಪ್ ಏನಿದೆ ಅದು ಎಲ್ಲೂ ಮೂವ್ ಆಗಲ್ಲ. ನಾನು ಎಲ್ಲೂ ಮೂವ್ ಆಗಲ್ಲಪ್ಪ, ನೀವು ನನಗೆ ಅಷ್ಟೇ ಫೋರ್ಸ್ ಅಪ್ಲೈ ಮಾಡ್ತಿದ್ದೀರಿ, ನೀವು ನನ್ಗೆ ಅಷ್ಟೇ ಫೋರ್ಸ್ ಅಪ್ಲೈ ಮಾಡ್ತಿದ್ದೀರಿ, ನಾನ್ ನಿಂತ್ಕೊಂಡಿರ್ತೀನಿ, ರೋಪ್ ಯಾವ ಕಡೆನೂ ಮೂವ್ ಆಗಲ್ಲ. ಈಗ ಸೆಕೆಂಡ್ ಕೇಸ್ ಅಲ್ಲಿ ಏನಾಯ್ತು, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಆಗ್ತಾ ಇದೆ ಬಟ್ ಅನ್ಇಕ್ವಲ್ ಅಮೌಂಟ್ ಆಫ್ ಫೋರ್ಸಸ್ ಅಲ್ವಾ. ಇಲ್ಲಿ ಪಾಪ ಒಬ್ಬರೇ ಇದ್ದಾರೆ, ಜಗತ್ ಟ್ರೈ ಮಾಡ್ತಿದ್ದಾರೆ, ಆಗ್ತಾ ಇಲ್ಲ. ಇಲ್ಲಿ 300 ನ್ಯೂಟನ್ ಇದೆ, ಇಲ್ಲಿ 100 ನ್ಯೂಟನ್ ಇದೆ. ಸೊ ದಿಸ್ ಈಸ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಇಲ್ಲಿ ನೆಟ್ ಫೋರ್ಸ್ ಆರ್ ರಿಸಲ್ಟೆಂಟ್ ಫೋರ್ಸ್ ನಾಟ್ ಈಕ್ವಲ್ ಟು 0 ಇರುತ್ತೆ. ಬಟ್ ಇಲ್ಲಿ ನೆಟ್ ಫೋರ್ಸ್ ಎರಡು ಕ್ಯಾನ್ಸಲ್ ಆಗೋಯ್ತಲ್ಲ, ಸೊ ಈಕ್ವಲ್ ಟು 0. ಇಲ್ಲಿ 300 ನ್ಯೂಟನ್ 300 ನ್ಯೂಟನ್ ಕ್ಯಾನ್ಸಲ್ ಆಗೋದು, ಸೊ 0 ಅಂತು. ಹಾಗಿದ್ರೆ ಡಿಫರೆನ್ಸ್ ಏನು, ಬ್ಯಾಲೆನ್ಸ್ಡ್ ಫೋರ್ಸಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಅಪೋಸಿಟ್ ಇನ್ ಡೈರೆಕ್ಷನ್. ಈಗಷ್ಟೇ ಡಿಸ್ಕಸ್ ಮಾಡಿದ್ವಲ್ಲ ಅದು. ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್, unequal forces or forces not completely opposite. They are unequal forces. ಅಥವಾ ಫೋರ್ಸಸ್ ಕಂಪ್ಲೀಟ್ಲಿ ಅಪೋಸಿಟ್ ಆಗದೆ ಇರಬಹುದು. ಈ ಎಕ್ಸಾಂಪಲ್ ಅನ್ನ ನೋಡಿದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನೋ ಜಗತ್ತಿದ್ದಾರೆ ಬಟ್ ಇಲ್ಲಿ ಕಂಪ್ಲೀಟ್ ಅಪೋಸಿಟ್ ಆಗೋದಿಲ್ಲ ಅಲ್ವಾ. ಯಾಕಂದ್ರೆ ಒಂದ್ ಕಡೆ 3 ಜನ ಹಿಡ್ಕೊಂಡು ಹೈ ಫೋರ್ಸ್ ಅಲ್ಲಿ, ಜಾಸ್ತಿ ಫೋರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಫೋರ್ಸ್ ಅಪ್ಲೈ ಮಾಡ್ಕೊಂಡು ಜಗತ್ತಿದ್ದಾರೆ, ಇನ್ನೊಂದ್ ಕಡೆ ಒಬ್ಬರೇ ಇದ್ದಾರೆ ಪಾಪ ಕಡಿಮೆ ಫೋರ್ಸ್ ಅಲ್ಲಿ ಜಗತ್ ಟ್ರೈ ಮಾಡ್ತಿದ್ದಾರೆ. ಡು ನಾಟ್ ಚೇಂಜ್ ದ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಆಫ್ ಆನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ನೋಡಿ, ಅಗೇನ್ ಥಗ್ ಆಫ್ ವಾರ್ ಇಲ್ಲಿ ಕನ್ಸಿಡರ್ ಮಾಡಿ. ಈ ವಾರು ಯಾವ ಕಡೆನೂ ಮೂವ್ ಆಗಲ್ಲ ಅಂತ ಹೇಳಿದೆ, ಯಾಕೆಂದ್ರೆ ಎರಡೂ ಕಡೆ equal and opposite force ಇದೆ. So do not change the state of rest or uniform motion of an object. But unbalanced forces change the state of rest or uniform motion of an object. ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ಅಂದ್ರೆ ಅದನ್ನ ಸ್ಟಾಪ್ ಮಾಡಬಹುದು, ಅಥವಾ ರೆಸ್ಟ್ ಅಲ್ಲಿ ಇದೆ ಅಂದ್ರೆ ಅದನ್ನ ಮೂವ್ ಆಗೋಕ್ಕೆ ಕಾರಣ ಆಗಬಹುದು. Unbalanced force. These are the two differences. Thank you.